ನಾವು ಆಂಗ್ಲೂರು ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಇಲ್ಲಿ ಸೇರಿದ್ದು ಕಾರಣವೇನೆಂದರೆ ಸುಮಾರು 2-3 ತಿಂಗಳಿಂದ ನಾವು 17 ಜನ ಗ್ರಾಮ ಪಂಚಾಯತ್ ಸದಸ್ಯರು ಇಒ ಸರ್ ಮತ್ತು ಸಿಒ ಸರ್ ಅವರ ಹತ್ರ ಹೋಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆದ ಹಗರಣಗಳ ಕುರಿತು ಸಾಲು ಲಿಸ್ಟ್ಗಳನ್ನು ಕೊಟ್ಟಿದ್ದೀವಿ. ಆದರೆ ಅವರು ವಿಡಿಯೋ ಮೇಲೆ ಯಾವುದೇ ಕಾರಣಕ್ಕೂ ಕ್ರಮ ಕೈಗೊಳ್ತಾ ಇಲ್ಲ. ಬೀದರ್ ಜಿಲ್ಲೆಯಲ್ಲಿ ವಿಡಿಯೋಗಳು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಸಿಒ ಉಸ್ತುವಾರಿ ಮಿನಿಸ್ಟರು ಮತ್ತು MLA ಸರ್ ಹೇಳಿದ್ರು ಅವ್ರು ಕೇಳಂಗಿಲ್ಲ, ಅಷ್ಟು ಸ್ಟ್ರಾಂಗ್ ವಿಡಿಯೋಗಳಾಗಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮಲ್ಲಿ ವಿಜಯಶೀಲ ಅಂತ ವಿಡಿಯೋ ಮೇಡಮ್ ಅವರು ಅದಾರ. ಸುಮಾರು 1 ವರ್ಷದಿಂದ ನಮ್ಮ ಊರಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ. ಆದ್ರೆ ಅವರು ಯಾವುದೇ ಗ್ರಾಮ ಪಂಚಾಯತಿ ಸದಸ್ಯರಿಗೆ ವಿಶ್ವಾಸದಲ್ಲಿ ತೆಗೆದುಕೊಳ್ತಾ ಇಲ್ಲ, ಗ್ರಾಮಸ್ಥರಿಗೆ ವಿಶ್ವಾಸದಲ್ಲಿ ತೆಗೆದುಕೊಳ್ತಾ ಇಲ್ಲ. ಬ್ರಹ್ಮಪುಟ್ಟಿಂದ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಸುಮಾರು 200 ಮನೆ ಪ್ರಧಾನಮಂತ್ರಿ ಆವಾಸದಲ್ಲಿ 200 ಮನೆ ಬಂದಿದ್ದಾರೆ. ಆ ಮನೆಗಳು GPS ಮಾಡಕ್ಕೆ ಇರಲಿಲ್ಲ. ಯಾರಾದರೂ 1-2 GPS ಮಾಡಿದ್ರೆ ಅವ್ರು ದುಡ್ಡು ಕೊಟ್ಟರೆ ಮಾತ್ರ ಅವ್ರ ಮನೆ GPS ಆಗ್ತದೆ. ದುಡ್ಡು ಕೊಡಲಿಲ್ಲ ಅಂದ್ರೆ ಅವ್ರ ಕೆಲಸ ಆಗಲ್ಲ. ಯಾರಾದರೂ ಬಡವರು ಅವ್ರ ಗಂಡ ಸತ್ತನ ತಿಳ್ಕೊರಿ, ಆ ಗಂಡ ಸತ್ತನ ಹೆಂಡತಿಗೆ ಡೆತ್ ಸರ್ಟಿಫಿಕೇಟ್ ಬೇಕಾಗ್ಯದ. ಆ ಡೆತ್ ಸರ್ಟಿಫಿಕೇಟ್ ಕೊಡಬೇಕಾದ್ರೂ ವಿಡಿಯೋ ಮೇಡಮ್ ಅವರಿಗೆ ಒಂದು 5,000 ರೂಪಾಯಿ ಕೊಟ್ಟರೆ ಅದು ಕೆಲಸ ಆಗ್ತದೆ, ಇಲ್ಲಾಂದ್ರೂ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಮ್ಮ ಆಂಧ್ರ ಗ್ರಾಮದಲ್ಲಿ ನಡೀತಾ ಇತ್ತು. ಸತತವಾಗಿ 3 ತಿಂಗಳಿಂದ ನಾವು ಎಲ್ಲರೂ ಬಬ್ಬೆ ಆಗ್ತಾ ಇದ್ದೀವಿ. ನಮ್ಮ ಗೋಳು ಕೇಳೋರು ಯಾರಿಲ್ಲ. ಇಒ ಹತ್ರ ಹೋಗಿದ್ದೀವಿ, ಸಿಒ ಹತ್ರ ಹೋಗಿದ್ದೀವಿ, ಮಿನಿಸ್ಟರ್ ಹತ್ರ ಹೋಗಿದ್ದೀವಿ, MLA ಹತ್ರ ಹೋಗಿದ್ದೀವಿ, ಎಲ್ಲರ ಹತ್ರ ಹೋಗಿದ್ದೀವಿ. ಎಲ್ಲರೂ ಹೇಳ್ತಾ ಇದ್ದಾರೆ ಆ ಪಿಡಿಯೋ ಚೇಂಜ್ ಮಾಡಿಕೊಡ್ರಿ, ಆಂಧ್ರ ಗ್ರಾಮ ಪಂಚಾಯತ್ ಪಿಡಿಯೋ ಚೇಂಜ್ ಮಾಡಿಕೊಡ್ರಿ ಅಂತ ಎಲ್ಲರೂ CSC ಹೇಳ್ತಾ ಇದ್ದಾರೆ, ಸಿಒ ಹೇಳ್ತಾ ಇದ್ದಾರೆ, ಮತ್ತು ನಮ್ಮ ಇಒ ಮಾಣಿಕಪಟ್ಟಿ ಹೇಳ್ತಾ ಇದ್ದಾರೆ. ಆದ್ರೆ ಆ ವಿಜಯಶೀಲ ಅಂತಕ್ಕಂಥ ಪಿಡಿಯೋ ಮೇಡಮ್ ಇದಾರಲ್ಲ, ಅವ್ರಿಂದ ಭಾಳ ರಿಕಮೆಂಡ್ ಅದಂತ ಶರತ್ ಕುಮಾರ್ ಅವರು. ಇಷ್ಟೆಲ್ಲ ನಮ್ಮ ಗ್ರಾಮ ಪಂಚಾಯತ್ ಬ್ರಹ್ಮ ಬಸ್ ಸ್ಟ್ಯಾಂಡ್ ಆಗೋ ಕಾರಣ ಶರತ್ ಕುಮಾರ್, ಮೂಲ ಕಾರಣ ಶರತ್ ಕುಮಾರ್. ನಾ ಹಿಂದ್ಗಡೆ ಇದ್ದೆ, ನೀ ಎಷ್ಟಾದರೂ ಲೂಟಿ ಹೊಡಿ, ನೀ ಎಷ್ಟಾದರೂ ಮಾಡು, ನನ್ನ ರಾಜ್ಯ ಕಮಿಷನರ್ ತನ ಲಿಂಕ್ ಇದೆ, ನಾನು ನಿನಗೆ ಏನಾಗಲ್ಲ, ನೀನು ಆಂಧ್ರದಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ನಿನಗೆ ಸಪೋರ್ಟ್ ಇರೋತನ, ನಿಮ್ಗೆ ಏನು ಮಾಡೋದು ಯಾರು ಕ್ಯಾರ ಮಾಡೋದು, ಅವ್ರು ಗ್ರಾಮ ಪಂಚಾಯತ್ ಮೆಂಬರ್ ಎಷ್ಟೇ ಕೊಡಲೇಬೇಕಾ, ಇಲ್ಲಿಗೆ ಹೋಗ್ಬೇಕಾ ಅಂತಂದು ಅವ್ರಿಗೆ ಧೈರ್ಯ ಕೊಟ್ಟು ನಮ್ಮ ಪದೇ ನಮ್ಮ ಗ್ರಾಮ ಪಂಚಾಯತ್ ಬಂದು ಅವರಿಗೆಲ್ಲ ಗೈಡೆನ್ಸ್ ಮಾಡಿಸಿ ನಮ್ಮ ಗ್ರಾಮ ಪಂಚಾಯತ್ ಡೊಂಗಲ್ಗಳೆಲ್ಲ ವಿಡಿಯೋ ಮೇಡಮ್ ಹಚ್ತಾ ಇಲ್ಲ, ಶರತ್ ಕುಮಾರ್ ಹಚ್ತಾ ಇದ್ದಾರೆ. ಶರತ್ ಏನಿದ್ದಾರೆ ಕಾರ್ಯದರ್ಶಿನೂ ಇದಾರಂತ. ಅವ್ರು ಏನ್ ಹೇಳ್ತಾರ ಅಂದ್ರ ಇಒ ಮತ್ತು ಸಿಒ ನನ್ನ ಜೈಮಿಲ್ಲ ಅಂತ ಹೇಳ್ತಾರೆ. ಇಒ ಮತ್ತು ಸಿಒ ನನ್ನ ಜೈಮಿಲ್ಲ, ನೀ ಅವಾಗ ಇದ್ರು ಹೋಗ್ರಪ್ಪ, ನಿಮ್ ಕೆಲಸ ಆಗಲ್ದು, ಪಿಡಿಒ ಸಾಧ್ಯನೇ ನೀವು ಮುಗಿದು ಹೋಗ್ಲ. ನಾನು ನಿಮ್ಮಲ್ಲಿ ಪಿಡಿಒ ಮತ್ಲಬ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ರೂರಲ್ ಡೆವಲಪ್ಮೆಂಟ್ ಆದ ಪಿಡಿಒ ಮತ್ಲಬ್ ಅದಿಲ್ಲ. ಪಿಡಿಒ ಮತ್ಲಬ್ ಬೇರೆನೇ ಈಗ ಲೂಟಿ ಮಾಡ್ಕೊಂಡು ನಮಗೆ ತಂದು ಕೊಡ್ರಿ. ನೀವು ಎಷ್ಟು ಬಿ ಲೂಟಿ ಮಾಡ್ರಿ ಅದ್ರ ಸೇರ್ ನಮಗೆ ತಂದು ಕೊಡ್ರಿ, ನಾವು ನಿಮಗೆ ಏನೂ ಮಾಡಲೇವು ಅಂತ ಪರಿಸ್ಥಿತಿ ಇವತ್ತಾಗ್ಯಾವ. ಇವತ್ತ ನಮಗೆ ಇಷ್ಟ ಕಣ್ಣೀರು ಹಾಕ್ಸ್ಕೊತಾರ. ನಮ್ಮ ಕಷ್ಟ ಯಾವ ಗ್ರಾಮ ಪಂಚಾಯತ್ ಮೆಂಬರ್ಗೂ ಬರಬಾರ್ದು, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. 6-7 ತಿಂಗಳಿಂದ ಗ್ರಾಮ ಪಂಚಾಯತ್ ಮೀಟಿಂಗ್ ಇಲ್ಲ, ಕುಡಿಯೋಕೆ ನೀರಿಲ್ಲ, ಲೈಟ್ ಇಲ್ಲ, ಮೂಲ ಸೌಕರ್ಯಗಳು ಯಾವಿಲ್ಲ. ದಿವಸ ಪಿಡಿಒ ಸರಿ ಜಡಗಾಡೋದು, ದಿವಸ ಬರೋದು, ನಾವು ಕೆಲಸ ಮಾಡಲ್ಲ ಹೊಂಟಾರ ಅಂತ ದಿವಸ ಬರೋದು, ತಾಲೂಕಾ ಪಂಚಾಯತ್ ಎದುರ ಜಿಲ್ಲಾ ಪಂಚಾಯತ್ ಎದುರು ಕೂಡೋದು, ಮನೆಗೆ ಹೋಗೋದು. ಇಷ್ಟೇ ಆಗ ನಮ್ದು ಯಾರ ವಿರುದ್ಧನೂ ಕಂಪ್ಲೇಂಟ್ ಇಲ್ಲ. ನಾವು ಎಲ್ಲ ನಮ್ಗೆ ಎಲ್ಲರೂ ಅಷ್ಟೇ. ಆದ್ರೆ ನಮಗ ಮತ್ತೆ ಪಿಒ ಮೂಲತಃ ಪಿಡಿಒ ಬೇರೆ ಇರ್ತಾರೆ. ಇವ್ರಿಗೆ ಡೆಪ್ಟೇಷನ್ ಮೇಲೆ ಹಾಕ್ಸಾರ, ಡೆಪ್ಟೇಷನ್ ಮೇಲೆ ಆಡಿದ್ರು ಕಳಿಸಿ ಖಾಲಿ ಇವ್ರು ತಂದು ಕೊಡ್ಬೇಕಷ್ಟೇ ಅಂತ ಪಿಡಿಒ. ಇವತ್ತು 15ನೇ ಹಣಕಾಸು ನೋಡ್ರಿ, 15ನೇ ಹಣಕಾಸು ನಾವು ನಿಮ್ಮ ಹತ್ರ ಯಾರ ಹತ್ರ ಜಿಲ್ಲಾ ಪಂಚಾಯತ್ ಅವ್ರು ಕಳಿಸ್ತಾರ ಅವ್ರಿಗೆ. ಶರತ್ ಕುಮಾರೇ ಹಾಕ್ಸಾರ ಅವ್ರಿಗೆ. ಶರತ್ ಕುಮಾರ್ ಜಿಲ್ಲಾ ಪಂಚಾಯತ್ ಅವ್ರಿಗೆ ಮಾತಾಡಿಸಿ ಶರತ್ ಕುಮಾರ್ ಹಾಕ್ಯಾರ. ಅವ್ರು ಶರತ್ ಕುಮಾರ್ ಹತ್ರ ಪೂರಾ ನೀವು ಬೀದರ್ದು MLA ಮಿನಿಸ್ಟರ್ ಬಿ ಚೇಂಜ್ ಆಗ್ಬೋದು, ಆದ್ರೆ ಪಿಡಿಒ ಚೇಂಜ್ ಆಗಲ್ಲ ಸಾಧ್ಯ ಇಲ್ಲ. ಇನ್ನೊಂದು ಸ್ವಲ್ಪ ದಿನಕ್ಕೆ ಈಶ್ವರ್ ಸಾಬ್ರೆ ಚೇಂಜ್ ಆಯ್ತಾರೆ, ಆದ್ರೆ ಆಂಧ್ರ ಪಿಡಿಒ ಚೇಂಜ್ ಆಗಲ್ಲ ಸಾಧ್ಯ ಇಲ್ಲ. ಇದು ಪಿಡಿಒ ಶರತ್ ಕುಮಾರ್ ಹೇಳ್ತಾರೆ ಸರ್. ಸಿಕ್ ಹೇಳ್ತಾರೆ ಸರ್, ಫೋನ್ ಮಾಡಿ ಹೇಳ್ತಾರೆ, ಮತ್ತೆ ಯಾರ್ಯಾರಿಗೆಲ್ಲ ಬೆದರಿಸ್ಲತ್ತಾರ. ನಮ್ಗೆ ಒಂದು 1000 ಫೋನ್ಗಳು ಹೊಂಟಾವ, ನೀವು ಗೊಬ್ಬರ ನಿಮ್ಗೆ ಹಂಗೆ ಮಾಡ್ತೇವೆ, ನಿಮ್ಗೆ ಹಿಂಗೆ ಮಾಡ್ತೇವೆ, ನಿಮ್ಗೆ ಬಿದಾದಾಗ ಓಡಾಡೋದು ಬರ ಮಾಡ್ಕೊಡ್ತೇವೆ, ನಮ್ಮ ಹಿಂದೆ ಅಷ್ಟು ದಾಖಲೆಗಳರ ಇಷ್ಟು ಕೂಡ ರೌಡಿಸಮ್ ಅದ ಸರ್. ನಾವು ಇಲ್ಲ, ನಾವು ಏನೇ ಮಾಡಿ ಅದನ್ನೇ ಮಾಡ್ಬೋದಿತ್ತು. ಆದ್ರೆ ಒಂದು ಹೆಣ್ಮಗಳ ನಮ್ಮ ತಾಯಿ ಸಮಾನ ಒಂದು ಪಿಡಿಒ ಮೇಡಮ್ ಅಲ್ಲ, ಅವ್ರಿಗೆ ನಾವು ಏನೂ ಮಾಡ್ಬೋದು. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕಂತಂದ್ರೆ 3 ತಿಂಗಳಿಂದ ನಾವು ಕಾನೂನಾತ್ಮಕ ಹೋರಾಟ ಮಾಡ್ತಿದ್ದೆ. ಆದ್ರೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಆ ನ್ಯಾಯಕ್ಕೋಸ್ಕರ ಲಡ್ದಾಡ್ಕೊಂಡು ಬಂದು ಇವತ್ತು ನಿಮ್ಮ ಪೇಪರ್ ಪ್ರೆಸ್ ಬಿದ್ದು ನಾವು ಬರ್ತಾ ಇದ್ದೀವಿ. ದಿವಸ ಮೊದಲು ಬಂದಿದ್ದೀವಿ, ಪೇಪರ್ನಲ್ಲಿ ಬಂತು, ಪ್ರೆಸ್ನಲ್ಲಿ ಬಂತು, ಮೀಡಿಯಾದಲ್ಲಿ ಬಂತು, ಎಲ್ಲೇ ಬಂತು. ಆದ್ರೆ 1 ಇಂಚೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಅದಕ್ಕೆ ನಾವು ಇದೆಲ್ಲ ನೋಡಿ ಬರ್ತಕ್ಕಂಥ 24ನೇ ತಾರೀಕು ಆಂಧ್ರ ಗ್ರಾಮ ಪಂಚಾಯತಿ ಮುಂದೆ 17 ಸದಸ್ಯರು ಪೂರಾ ಪಿಡಿಒ ಹಟಾವ್ ಗ್ರಾಮ ಪಂಚಾಯತ್ ಪಿಡಿಒ ಹೋಗೋದನ್ನ ಅನಿರ್ದಿಷ್ಟ ಧರಣಿ ಎಂಬುದು ಆಂಧ್ರ ಗ್ರಾಮ ಪಂಚಾಯತ್ ಮುಂದೆ, ಆಂಧ್ರ ಗ್ರಾಮಸ್ಥರ ಮುಂದೆ ಹಾಕೊಂಡು ಕೂಡತಿದ್ದೆವು. ಮತ್ತು ನಿಮ್ಗೆ
14ನೇ ತಾರೀಕು ನಾವು 24ನೇ ತಾರೀಕು ನಿಮ್ಗೆ ಅವನ್ನು ಮಾಡತ್ತಿದ್ದೆವು. ಯಾರ್ಯಾರ ಹತ್ರ ಎಷ್ಟು ದುಡ್ಡು ತೊಗೊಂಡಾರ, ಯಾರ್ಯಾರಿಗೆ ಏನೇನು ಅನ್ಯಾಯ ಆಗ್ಯದ ಊರಾಗ, ಯಾರು ಲೈಟ್ ಇಲ್ಲ, ಯಾರು ಲಾರಿ ಇಲ್ಲ, ಗಾಡಿ ಸತ್ತವರು ಎಷ್ಟು ನೀವು ರೊಕ್ಕ ಕೊಟ್ಟು ಡೆತ್ ಸರ್ಟಿಫಿಕೇಟ್ ತೊಗೊಂಡಾರ, ಹೊರ ಇಲ್ದವರು ಯಾರು ಬಂದರು ನಮ್ಗೆ ಹೊರ ಇಲ್ಲ ಅಂತ SC/ST ಬರ್ಕೊಂಡಿದ್ರು ಅವ್ರ ಮೇಲೆ ಎಷ್ಟು ದುಡ್ಡು ತೊಗೊಂಡಾರ, ಮನೆ GPS ಮಾಡ್ಲಿಕ್ಕೆ ಎಷ್ಟು ತೊಗೊಂಡಾರ, ಇವು ಸವಿಸ್ತಾರವಾಗಿ ನಿಮಗೆ ಅಲ್ಲಿ ಪಬ್ಲಿಕ್ಕಲ್ಲೇ ನಿಮ್ಮ ಮೀಡಿಯಾದವ್ರಿಗೆ ನಾವು ಬೆಳೆಸ್ತೀವಿ. ಯಾಕಂದ್ರೆ ನಾವು ಹೇಳಿದ್ರು ನಿಮ್ಗೆ ಅಷ್ಟು ಕರೆ ಕಾಣಿಸಲ್ಲ, ಅಲ್ಲಿ ಮೀಡಿಯಾದವರಿಗೆ ಬೆಳೆಸ್ತೀವಿ. ನಾವು ಎಲ್ಲ ಕಡೆಯಿಂದ ಮತ್ತು ಅವು ಇಂಚಾಗಿ ನಮ್ಮಲ್ಲಿ ಅವ್ರು ಏನೇನು ಬಸ್ 15ನೇ ಕಾಲದಾಗ ಎಷ್ಟು ಅವ್ಯವಹಾರ ಮಾಡ್ಯಾರ, ನಮ್ಮಲ್ಲ ವಾಟರ್ ಸಪ್ಲೈದಾಗ ಎಷ್ಟು ತೆಗ್ದಾರ, JGMದಾಗ ಎಷ್ಟು ತೆಗ್ದಾರ, ಮತ್ತು ಟ್ಯಾಕ್ಸ್ ಸಂಬಂಧದಾಗ ಎಷ್ಟು ತೆಗ್ದಾರ, ಅವ್ರು ಬಂದ ಮೇಲೆ ನಮ್ಮ ಪಂಚಾಯತ್ ಎಷ್ಟು ಲೂಟಿ ಆಗ್ಯದ ಪೂರ ನಮ್ಮಲ್ಲಿ ಡಾಕ್ಯುಮೆಂಟ್ಸ್ಗೆ ಸಾಕವ. ಸರ್ ಯಾವಾಗ ಬಂದು? ಇವಾಗ 11 ತಿಂಗಳು ಆಯ್ತು ಅವ್ರು ಬಂದು. 11 ತಿಂಗಳಿಂದ ಸರ್ ನಿನ್ನೆ ಒಬ್ಬ ಸಂಗ್ರಾಮ ಅಂತಂದು ಗ್ರಾಮ ಪಂಚಾಯತ್ ಡಿಒ ಅದನ್ನ ಸಂಗ್ರಾಮ ಅಂತ, ನಾನು ಗ್ರಾಮ ಪಂಚಾಯತ್ ಮುಂದೆ ನಿಂತಿದ್ದ 12ವರೆಗೆ ಬಂದನು ಸರ್. 12ವರೆಗೆ ಒಳಗೆ ಬಂದ್ರೆ ನಾನು ಹೋಗಿ ಬಂದ, ಅಣ್ಣ ನೀ 11ವರೆಗೆ ಹೊಂಟಿದ್ರಿ, ನೀನು 10 ಗಂಟೆ ಬರಬೇಕು, ಬಡವರೆಲ್ಲ ಬಂದು ನಿಂತಾವ, ಪಾಪ ಹೊಲಕ್ಕೆ ಕೂಲಿ ಕಾರ್ಮಿಕರು ಇರ್ತಾವ, ಹೊಲಕ್ಕೆ ಹೋಗಿರ್ತದ, ಏನೋ ಒಂದು 2 ವರ್ಷ 1000 ರೂಪಾಯಿ ನೀವು ಉದ್ಯೋಗ ಆದ್ರೆ ದುಡ್ಡಿನ ಕಡೆ ನಿಮ್ಗೆ ಏನೋ ಆಧಾರ್ ಕಾರ್ಡ್ ಕೂಡ ಬರ್ತಾರ, ತಂದೆ ಕೂಡ ಬರ್ತಾರ, ನೀ ಯಾಕೆ ಹಿಂಗೆ ಮಾಡ್ತೇನೆ ಸರ್. ನಾ ರಿಕ್ವೆಸ್ಟ್ ಮಾಡಿದಾಗ ನಾ ಇದೇ ಟೈಮ್ ಅದ ನಾ ಬರೋದು, ನೀ ಅವ್ನಿಗೆ ಹೇಳ್ಕೊತಿ ಹೇಳ್ಕೊ ಹೋಗಿ PDO ಮೇಡಮ್ ನಾನು ಬರಬೇಡ ಅಂತ, ನಂಗೆ ಯಾಕೆ ಬಾ ಯಾಕೆ ಹೋಗಂತ, ನೀ PDO ಮೇಡಮ್ ಕೇಳ ನಮ್ಮ ಬರಬೇಡ, ನೀನು ಅಲ್ಲೇ ಕುಂತು ಡ್ಯೂಟಿ ಮಾಡಿದ್ರೆ ಏನು ಮಾಡ್ಕೊಬಿಟ್ಟಿದ್ರಿ ನೀವು ಗ್ರಾಮ ಪಂಚಾಯತ್ ಸದಸ್ಯ. ನಮಗೆ ವಾಚ್ಯದಲ್ಲಿ ಮಾತು ಮಾತಾಡಿ ಆಯ್ತಪ್ಪ ಅಂತ ಮಾಡಿರೋ ಸರ್ ಫೋನ್ ಹಚ್ಕೊಟ್ಟೆ ನಾವು ಇವಾಗ ಅವ್ರು ಬೈದ್ರು ಯಾಕೆ ಹಿಂಗೆ ಮಾಡಿದ್ರೆ ಅವ್ರಿಗೆ ಸಮೇತ ಆವಾಜ್ ಆಗ್ಲತ್ತ. ಇಂಥ ಪರಿಸ್ಥಿತಿ ಬಂದ ಸರ್. ಇವಾಗ ಜಗತ್ತಿನಾಗ ನ್ಯಾಯ ಸಿಗಬೇಕಾದ್ರೆ ಎಂತೆಂಥ ಭ್ರಷ್ಟಾಚಾರ ಸ್ವತಂತ್ರ ಹಿಡ್ಕೊಂಡು ನಾನು ನೋಡ್ತಾ ಇದ್ದೀನಿ. ಪೊಲೀಸ್ಗಳಿಂದ ಮತ್ತು ರಾಜಕಾರಣಿಗಳಿಂದ ಏನಾಗಿಲ್ಲ ಅಂಥ ಕೆಲಸ ನಮ್ಮ ಮೀಡಿಯಾದಿಂದ ಆಗ್ಯಾವ. ಅಂತೆಂಥ ದೊಡ್ಡ ದೊಡ್ಡ ಕ್ರಾಂತಿಗಳು ನಮ್ಮ ಮೀಡಿಯಾದಿಂದ ಆಗ್ಯಾವ. ಅಂತೆಂಥ ದೊಡ್ಡ ದೊಡ್ಡ ಬದಲಾವಣೆಗಳು ನೀವು 2014 ನೋಡ್ತಾ ಇದ್ದೀವಿ. ಅದು ಅಣ್ಣಾ ಹಜಾರೆ ಸತ್ಯಾಗ್ರಹ ಇರ್ಬೋದು, ಇದಕ್ಕೆ ಭಾಳ ಸತ್ಯಾಗ್ರಹ ಮೀಡಿಯಾ ಮನ್ಸು ಮಾಡಿದ್ರೆ ಏನೂ ಆಗ್ತದೆ. ಅದಕ್ಕೆ ದಯವಿಟ್ಟು ನೀವು ಸಹಾಯಕ್ಕೋಸ್ಕರ ನಾವು ಇವತ್ತು ಬಂದೀವಿ. ನೀವು ಕಳಕಳಿ ಮನವಿ ಮಾಡ್ತೀವಿ. ನಮ್ಮ ಗ್ರಾಮ ಪಂಚಾಯತಿ ಮತ್ತು ನಮ್ಮ ಗ್ರಾಮದಾಗ ಇರ್ತಕ್ಕಂಥ ಒಂದು 5000 ಬಡ ಕುಟುಂಬಗಳಿವೆ. ಆ ಬಡ ಕುಟುಂಬಗಳ ಮುಖ ನೋಡಿ ನೀವು ಇವತ್ತು ನಾವು ನ್ಯಾಯ ದೂಸ್ಕೊಡ್ಬೇಕು. ಈ ಸದ್ದಾಂ ಹುಸೇನ್ ಅಧಿಕಾರದ ಅಂತಲ್ಲ ಇಂಥ ದೊಡ್ಡ ಟೆರರಿಸಮ್ ಅಂತಾರಲ್ಲ ಆ ಟೈಪ್ ದೊಡ್ಡ ಒಂದು ಶಕ್ತಿ ಇದ್ದಿನಂತ ನಮ್ಮ ಮಹಿಳಾ PDO ಇದಾರಲ್ಲ ಅವರಿಗೆ ದಯವಿಟ್ಟು ನೀವು ಚೇಂಜ್ ಮಾಡಿಕೊಡ್ಬೇಕು ಅಂತದ್ದು ನಾನು ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಭೇಟಿ ಬರ್ತೀನಿ. ಸುಮಾರು 15ನೇ ಹಣಕಾಸಿನಲ್ಲಿ ಸುಮಾರು 20 ಲಕ್ಷ ದುಡ್ಡು ಅವರು MP ಅವ್ರಿಗೆ ಏನು ಬೇಕು ಸರ, MB ಮಾಡ್ಯಾರ ಮತ್ತು ಸ್ಟೇಟ್ಮೆಂಟ್ ಮಾಡ್ಯಾರ ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ಪ್ರಿಂಟ್ ಮಾಡಿ ಯಾರ ಹತ್ರ ನಾವು ಸಾಮಾನು ಖರೀದಿ ಮಾಡಿದಲ್ಲ ಸುಮಾರು 5 ವರ್ಷದಿಂದ ನಮ್ಮ ಪಂಚಾಯತ್ ಒಬ್ಬರು ಸಾಮಾನು ಖರೀದಿ ಮಾಡ್ತಾರೆ, ಸಿದ್ದರಾಮಯ್ಯವ್ರು ಸಾಮಾನು ಖರೀದಿ ಮಾಡ್ತಾರೆ. ಅವ್ರ ಹತ್ರ 14 ಲಕ್ಷ ರೂಪಾಯಿ ಸಾಮಾನು ತಂದಾರ. ಇವ್ರು ಅವ್ರಿಗೆ ಕೊಡ್ತೀನಂತ 14 ಲಕ್ಷ ರೂಪಾಯಿ ವಿಡ್ರಾಲ್ ಮಾಡ್ಯಾರ. ಆದ್ರೆ ಅವ್ರ ಜೇಬಿಗೆ ಸೇರಿ ಇವ್ರ ಜೇಬಿಗೆ ಹಾಕೋಣ. PDO ಮೇಡಮ್ ಅವ್ರದ್ದು ಒಬ್ರು ನೆಂಟರ ಅವ್ರ ಹೆಸರು ಮೇಲೆ ಒಂದು ಎಸ್ಟಿಮೇಟ್ ಮಾಡ್ಸ್ಯಾರ, ಅವ್ರ ಹೆಸರು ಮೇಲೆ ದುಡ್ಡು ಹಾಕಿ ತನಿಖೆ ಮಾಡಿರ್ಬೇಕಂತ CS ಅವ್ರಿಗೆ ದೂರು ಕೊಟ್ಟಿದ್ದೆವು. 1 ತಿಂಗಳ ಕೆಳಗ ತನಿಖೆ ಬಿ ಮಾಡ್ಯಾರ. ಆದ್ರೆ ಎಲ್ಲಿ ಬಿ ಮಾಜರತಿ ಮಾಡಿದ್ರು. ತನಿಖೆ ಈಗ ಇದು ಖರೀದಿ ಮಾಡಿದ್ದೇವೆ ಒಂದು ಆ ಖರೀದಿ ಯಾರು ನೋಡಿಲ್ಲ, ಎಲ್ಲೂ ಹೋಗಿ ಇನ್ಫೆಕ್ಷನ್ ಮಾಡಿಲ್ಲ. ಮತ್ತು ಇವತ್ತಿನ ತನಕ ಬಿ CO ಸರ್ಗೆ 1 ತಿಂಗಳ ತನಿಖೆ, CO ಸರ್ಗೆ ಇವತ್ತಿನ ತನಕ ಬಿ ತನಿಖಾಧಿಕಾರಿಗಳು CS ಸರ್ಗೆ ಆಗಲಿ ಮಾಣಿಕ ಪಾಟೀಲ್ ಅವರಿಗೆ ವರದಿ ಸಲ್ಲಿಕೆ ಮಾಡಿಲ್ಲ. ನಾವು DS ಸರ್ ಕೇಳಿದೆವು, ಸರ್ ಏನಂದ್ರೆ ನಮ್ಮಲ್ಲಿ ವರದಿನೇ ಬಂದಿಲ್ಲ, ಮತ್ತೆ ಏನ್ ಮಾಡ್ಲತ್ರಿ ಸರ್ ಅಂತ ತನಿಖೆ ತಂಡ ಅವ್ರ ಸಲ ಬಿಟ್ಟಿದ್ರು. ದಿವಸ ಮುಂಜಾನೆ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ಹೋಗ್ಬೇಕು, ಆ ತನಿಖೆ ತಂಡ ಕೊಟ್ಟಿದ್ದೆವು ನಾವು DS ಸರ್. ಅಂದ್ರೆ ಅವ್ರು ಏನಂತಾರ ನಾನು 3 ಇದು ಕೊಟ್ಟಿನಿ, ಅವ್ರಿಗೆ ನೋಟಿಸ್ ಕೊಟ್ಟಿನಿ, ಆದ್ರೂ ಅವ್ರು ಬಂದಿಲ್ಲ, ಅವ್ರ ಮೇಲೆ ಎಕ್ಸೆಪ್ಟ್ ತಗೋತೀನಿ ಅಂತ ಹೇಳ್ತಾರೆ. ನಮ್ಮ ಮಲ್ಲಿಕಾರ್ಜುನ್ ಮಾರ್ಗಲ್ಲಿ ಅಂತಿದ್ರು, ದೊಣ್ಣೆ ಅಂತಿದ್ದಾರೆ, ಅವ್ರಿಗೆ ಬೇರೆ ಕಡೆ ಹಾಕಿ ಅವ್ರಿಗೆ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಹಾಕಿ ತೆಗೆದಿಟ್ಟಿದ್ದೆವು ನೀರು ಮತ್ತು ನಿರ್ವಹಣೆಗೆ ಮೇಂಟೆನೆನ್ಸ್ ಕರ್ತೇವೆ. ಆ ನೀರು ನಿರ್ವಹಣೆ ಮೇಂಟೆನೆನ್ಸ್ 10 ಎಸ್ಟಿಮೇಟ್ಗಳು ಮಾಡಿ ಪೂರ್ತಿಯಾಗಿ ದುಡ್ಡು ಲೂಟಿ ಹೊಡೆದಿದ್ದಾರೆ. ಆ ಎಸ್ಟಿಮೇಟ್ ಮಾಡಿದಾರೆ, ಅದು ನಮಗೆ ಯಾವುದೇ ಮೆಂಬರ್ಗಳಿಗೆ ಮಾಹಿತಿನೇ ಇಲ್ಲ. ಅದನ್ನೆಲ್ಲ ಪ್ರೂಫ್ ಮತ್ತೆಲ್ಲ ದಾಖಲಾತಿಗಳು ಎಲ್ಲ ತೆಗೆದಿಟ್ಕೊಂಡು ಏನಿಲ್ಲ 300-400 ಪೇಜ್ ದಾಖಲಾತಿಗಳು ರೆಡಿ ಮಾಡಿ CO ಕೊಟ್ಟರು ಕೂಡ CO ಕೇರ್ ಮಾಡ್ತಾರೆ. ಹಾಗಾದ್ರೆ ಇದು ಎಲ್ಲ ನಾವು ಹೇಳ್ತಾ ಇರೋದು ಏನಂದ್ರೆ ಪೂರ ಇವರೆಲ್ಲ ಒಂದೇ ಇದಾರೆ. CO ಮತ್ತು EO ಇವ್ರು PDOಗಳೆಲ್ಲ COರೇ ಏನಾದ್ರು PDO ಲೂಟಿ ಹೊಡೆದ ತಂದ್ಕೊಡಿ ಅಂತ ಇದಾರೆ. ಉಸ್ತುವಾರಿ ಮಿನಿಸ್ಟರ್ ಹೇಳಿದ್ರು, ಭೀಮರಾವ್ ಪಾಟೀಲ್ ಹೇಳಿದ್ರು, ಯಾರೇ ಹೇಳಿದ್ರು ಅವ್ರು ಕೇರ್ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡ್ತಾರೆ ಮೇಡಮ್. ಶರತ್ ಕುಮಾರ್ PDO ಅಂಬೋರು ಎಲ್ಲರಿಗೂ ಕಂಟ್ರೋಲ್ ಮಾಡ್ತಾರೆ. ಈಗ ಶರತ್ ಕುಮಾರ್ 1 ವರ್ಷ ಆಯ್ತು ಕಂಟಿನ್ಯೂ ಅವರೇ ಬರ್ತಾರ. ಅವ್ರದ್ದು ಯಾವ ಪಂಚಾಯತ್ ಜಯಲಕ್ಷ್ಮಿ ಮೇಡಮ್ ಅವ್ರನ್ನ ಏನು ವಿಜಯಶೀಲಾ ಮೇಡಮ್ ಅವ್ರನ್ನ ಶರತ್ ಕುಮಾರ್ ಅವ್ರ ನಮ್ಗೆ ಗೊತ್ತಿಲ್ಲ. ನಮ್ ನೆಂಟರಿಗೆ ಸಮೇತ ಮಾತಾಡ್ತಾರ. ನಿಮ್ಮ ಅವಾಗ ಪಡೆ ನೋಡೋಣ ಮತ್ತೆ ಒಂದು ಹಾಳಾತ್ ಇಡೀ ಡಿಸ್ಟ್ರಿಕ್ಟ್ ನಾನೇ ಕಂಟ್ರೋಲ್ ಮಾಡ್ತೀನಿ. ನನ್ನ ಕೈದಾಗೆ ಅದ CO ಇವ ನನ್ನ ಜೇಬಿನಾಗ ಅಂತ ಹಿಂಗ್ ಮಾಡ್ತೀನಿ. ಅಂದ್ರೆ CO ಈಗ ಈಗ ಇನ್ನೊಂದ್ಸರಿ
ಸತ್ಯವಿದೆ. ಯಾಕಂದ್ರೆ ಇದು ನಮ್ಮ ಆರ್ದದ್ದು ಏನಿದು ಕಂಪ್ಲೇಂಟ್ ಅದ, ಇದು ನಾವು ಕಂಪ್ಲೇಂಟ್ ಒಯ್ದು ಕೊಟ್ಟಾಗೆ ಗೊತ್ತಾಗುತ್ತೆ ಎಲ್ಲ ಸತ್ಯ ಇದೆ ಅಂತ. ಇವತ್ತು ನೀರು ಬಹಳ ದೊಡ್ಡ ನೀರಿನ ಸಮಸ್ಯೆ ಅದ ನಮ್ಮ ಆರ್ದ್ರ. ಇವ್ರು ಇಲ್ಲೆಲ್ಲ ಬರ್ತಡೇ ಮಾಡ್ಕೊಂಡು ಇವ್ರೆಲ್ಲ ಪಿಡಿಯೋಗಳಿಂದ ಇವ್ರು ಏನು ಉಂಗುರ ಹಾಕ್ಸ್ಬೋದು ಸತ್ಯ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಇವ್ರೆಲ್ಲ ಅವಾರ್ಡ್ಗಳು ಕೊಡ್ತಾರೆ, ನಾವು ನೇರವಾಗಿ ಅವ್ರಿಗೆ ಇದು ಮಾಡ್ತೀವಿ ಸರ್. ರಾಷ್ಟ್ರ ಮಟ್ಟದಾಗ ಅವ್ರ ಅವಾರ್ಡ್ ತಗೊಂಡ್ರೆ ನಾವು ಹೋಗ್ತೀನಿ. ಆದ್ರೆ ಅಂತ ಕೆಲಸ ನಮ್ಮ ಊರಾಗ ಆಲತ್ತಿಲ್ಲ ಅಂತ ನಾವು ಇದನ್ನ ಬಂದಿರ್ಬೋದು. ಇನ್ನೂ ಬಂದಿದೆ ಸರ್, ಇನ್ನೂ ಬಂದಿದೆ ನೋಡಿ. ಸರ್ಕಾರದಿಂದ ನಮ್ಗ ಸಿಗ್ಲತ್ತದ ಅಂತ ರಾಷ್ಟ್ರ ಮಟ್ಟದ ನಮ್ ಬೀದರ್ ಜಿಲ್ಲೆ ಸಿಗ್ಲತ್ತದ. ನಮ್ ಬೀದರ್ ಜಿಲ್ಲೆ ಹೆಮ್ಮೆ ಅದ ಸರ್. ಅದು ನಾವು ಜಲ ನಿರ್ಮಲ ಯೋಜನೆ ಅದು ಮತ್ತು 14ನೇ ಹಣಕಾಸು ನೀರು ನಿರ್ವಹಣೆ ನಿಮ್ ಮುಗಿನ ಕೆಳಗೆ ಇಷ್ಟ ಆಗ್ಲತ್ತ. ನಾವು 3 ತಿಂಗಳು ಹಿಡಿದು ಒದ್ದಾಡದೇವಲ್ಲ, ಅದಕ್ಕೆ ನೀವೇನ್ ಎತ್ತ ಕೊಡ್ತೀರಿ ಶಿವ ಸರ್? ನಾವು ನಿಮ್ಗೆ ಸ್ವಾಗತ ಮಾಡ್ತೀವಿ. ನೀವು ದಿಲ್ಲಿದಾಗ ಅವಾರ್ಡ್ ಕೊಡ್ತೀರಿ, ನಮ್ ಬೀದರ್ ನಿಂತದೆ, ನಮ್ ಬೀದರ್ ಹೆಮ್ಮೆ ಅದ. ನಮ್ ತಲೆ ಬರ್ತೀವಿ, ಕರಣೆ ಮಾತಿಲ್ಲ. ಆದ್ರೆ ನಿಮ್ ಮುಗಿನ ಕೆಳಗ 10 ಕಿಲೋಮೀಟರ್ ದೂರ ಅನ್ದಾಗ ಇಷ್ಟು ವ್ಯವಹಾರ ಆಗತ್ತ. ಒಂದು ಡೆಪ್ಯುಟೇಷನ್ ವಿಡಿಯೋ ನೀವು ಚೇಂಜ್ ಮಾಡ್ಕೊಡಲ್ಲ, ನೀವು ನಮ್ಗೆ ನ್ಯಾಯ ಒದಗಿಸ್ಕೊಡಲ್ಲ, ನಮ್ ದುಡ್ಡು ಹೋಗಿದ್ದದ ವಾಪಸ್ ತರಿಸ್ಕೊಡಲ್ಲ. ನೀವು ಜಗತ್ತಿಗೆ ಗೆದ್ದಿರೇನು? ನಿಮ್ ಮನೆಯೇ ಸರಿ ಇಲ್ಲ ಅಂದಿಮೇಲೆ ನೀವು ಜಗತ್ತೇ ಗೆದ್ದಿರಿ, ನಾವು ಹೋಗ್ತೀವಿ, ತಲೆ ಬಾಗ್ತೀವಿ. ನಿಮ್ ಧೈರ್ಯ, ನಿಮ್ ಸಾಹಸ. ಆದ್ರೆ ನಿಮ್ ಮನೆ ಸರಿ ಇಲ್ಲಲ್ಲ, ಹ್ಯಾಂಗ ಮಾಡ್ಬೇಕು ಸರ್? ನಮ್ ಗ್ರಾಮದೇ ನಮ್ ಸಮಸ್ಯೆ ಬಗೆಹರಿಸ್ಲಾಕ ಆಗತ್ತಿಲ್ಲ ನಮಗ್. ನಮ್ಗದ ಗೊತ್ತಿಲ್ಲ. ನಮ್ ಗ್ರಾಮದ ಸಮಸ್ಯೆ ನಮ್ಗೆ ಎಷ್ಟು ಕಷ್ಟ ಆಗತ್ತ ನಮ್ಗೆ ಗೊತ್ತದ. ಆದ್ರೆ ಇವ್ರು ಅವಾರ್ಡ್ ತಂದ್ರೆ ಅದಕ್ಕೆ ನಮ್ಗೆ ಹೇಳ್ಕೊಂಬದ ಮೇಡಮ್. ಯಾಕಂದ್ರೆ ಒಂದು ನಮ್ ಊರಿಗೆ ನಾವು ಹೊಡೆದಾಡೋದು, ನಮ್ ತಾಯ್ನಾಡಿಗೆ ಒಂದು ಏನಾದ್ರು ಸಿಗ್ಲತ್ತಂದ್ರೆ ನಮ್ಗೆ ಹೇಳ್ಕೊಂಬದ. ಆದ್ರೆ ನಿಮ್ ಮುಗಿನ ಕೆಳಗಿದೆ ಅಂತ ನಮ್ಗೆ ಯಾಕೆ ಕೇರ್ಲೆಸ್ ಮಾಡ್ತೀರಿ? ನಾವೇನ್ ಪಾಪ ಮಾಡಿದೀವಿ? ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿದೆ ತಪ್ಪ? ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ನೀವು COS ಸರಿ ಡೆಲ್ಲಿ ಮಾಡಿದ್ರೆ ಸರ್ ಬೆಲ್ಲದ್ರು ನಾವು ಹೋಗ್ಬೋದ? ಅವ್ರು ಬಿಟ್ರೆ ಮತ್ತೆ ಯಾರು ಹೋಗ್ಬೇಕು? ನೀವು ಹಾದಿರ ತೋರಿಸ್ಕೊಡ್ರಿ. ನೀವು ಬಿಟ್ಟು ನಮ್ಗೆ ಯಾರು ದಿಕ್ಕಾರ? ಸಚಿವರ ಹತ್ರ ಹೋಗಿಲ್ಲ, ಆ ಬಿಟ್ಟು ಎಲ್ಲರ ಹತ್ರ ಹೋಗಿದ್ದೀವಿ ಸರ್ ಮೇಡಮ್. ಹೊರಡ್ತಾ ಇದ್ವಿ ಮೇಡಮ್, ಅವ್ರು ತನಿಖೆ ಮಾಡ್ತಾ ಇಲ್ಲ ಮೇಡಮ್. ತನಿಖೆ ಯಾಕೆ ಮಾಡ್ತಾ ಇಲ್ಲ ಅಂದ್ರೋಸ್ಕರ ಈ ಆರೋಪ ಮಾಡ್ತಾ ಇದ್ದಾರೆ ಸರ್, ಎಲ್ಲರೂ ಶಾಮೀಲ್ ಅದ ಅಂತೇಳಿ. ಒಂದ್ ವೇಳೆ ಅವ್ರು ತನಿಖೆ ಮಾಡ್ತಿದ್ರು ಸಡನ್ಲಿ ಅಂದ್ರೆ ನಾವು ನಾವು ಅಂತಿದ್ದಿಲ್ಲ. ಬಟ್ ಅವ್ರು ತನಿಖೆ ಮಾಡ್ಲಿ ಬಿಡ್ಲಿ, ಅದು ಇಲ್ಲಿಗ ಸಿಗ್ತೋ ಸಿಗೋಲ್ಲ ಗೊತ್ತಿಲ್ಲ. ಅದ್ರ ಮೇಡಮ್ ಅಂತ ನಮ್ಮ ಡೆಪ್ಯುಟೇಷನ್ ಕ್ಯಾನ್ಸಲ್ ಆಗ್ಬೇಕು. ಅಲ್ಲಿವರೆಗೂ ಸರಿ ಪಂಚಾಯತ್ ಅಲ್ಲೂ ಹಿಂಗೆ ಮಾಡುದು ಸರ್. ಮತ್ತೆ ಇನ್ನೊಂದು ಮೇಡಮ್ ಅವ್ರದ್ದು, ಅವ್ರು ಮೂಲತಃ ಏನಪ್ಪ ಎರಡನೇ ಪಂಚಾಯತ್ ಗ್ರಾಮ ಅಲ್ಲ. ವಿಜಯ ಕೆಲಸ ಡ್ಯೂಟಿ ಮಾಡ್ರೆ, ಇಲ್ಲ ವಿಡಿಯೋ ಕೆಲಸ ಮಾಡ್ರೆ ಅಲ್ಲೂ ನೀವು ಒಂದ್ಸತಿ ಪಾರದರ್ಶಕವಾಗಿ ಇದು ಮಾಡ್ರಿ. ಅವ್ರು ಹೇಳ್ತಾರ. ನಾನು ಇವಾಗ ಆರ್ಡರ್ ತಗೊಂಡ್ಬರ್ನಿ ಹೇಳಿರು, ನಿಮ್ ಗ್ರಾಮ ಪಂಚಾಯತ್ ಸದಸ್ಯರದು ಇವತ್ತಿಗೆ ನಿಮ್ಮದು ಏನೋ ಅವಧಿ ಎಲ್ಲ ಮುಗಿದ ಅಂತ. ಅವ್ರು ಎಂದ್ ಬಂದು ಕೃಷಿ ಮೇಲೆ ಕೊಡ್ತಾರ ವಿಡಿಯೋ ಮೇಡಮ್, ಏನ್ ನಾಳ್ದೂರಾಗ ಅವ್ರು ಜಾಯ್ನ್ ಆಗ್ತಾರ. ಅವಾಗ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರು ನಿಮ್ಮ ಅವಧಿ ಮುಗಿದ ಅಂತ ತಿಳ್ಕೊಂಡು ಮನೆಗೆ ಹೋಗ್ರಿ. ಅವ್ರು ಯಾರ್ದು ಕೇಳೋದು, ಅವ್ರು ಅಷ್ಟು ಏನ್ ಮಾಡದ ಅವ್ರು ಮಾಡ್ತಾರ. ಅವ್ರ ಹಿಂದೆ ಬಹಳ ದೊಡ್ಡ ಕೈ ಸದಸ್ಯರೇ ಇದ್ದೀವಿ. ಇವ್ರೊಬ್ರು ಈಗ 5ನೇ ವರ್ಷ ಎಂಡಿಂಗ್ ಪೀರಿಯಡ್ ಅದ. ನಾವ್ ಯಾರಿಗೂ ಕೊಟ್ಟಿಲ್ಲ. ಪರ್ಸೆಂಟೇಜ್ ಪಿಡಿಒ ಎಷ್ಟು ಕೊಡ್ತೀರಿ? ಅಧ್ಯಕ್ಷ ಕೊಟ್ಟಿಲ್ಲ. ಈ ಕೂಡ ನಮ್ದು ಅದಕ್ಕೆ ನಮ್ಗೆ ಸಿಟ್ಟು ನೋಡು. ನಮಗೆ ಹಿಂದಿನ ಮಲ್ಲಿಕಾರ್ಜುನ ಪಿಡಿಒ ಪಾರದರ್ಶಕ ಅಡಿ 4 ವರ್ಷ ತನ ಸರ್. ನಾನು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷಿದ್ದ 5 ವರ್ಷ ಅದ ಮತ್ತೊಬ್ಬರು ನಮ್ದೇ ಅಧ್ಯಕ್ಷರಿದ್ರು. 4 ವರ್ಷ ತನ ಈ ಪಿಡಿಒ ಮೇಡಮ್ ಬರತನ ನಾವ್ ಯಾರಿಗೆ 10 ರೂಪಾಯಿ ಕೊಟ್ಟಿಲ್ಲ. ಬೇಕಾದ್ರೆ ಸದಸ್ಯರಿಗೆ ಕೇಳಿ. ನಾವು ಏನು ನಾರ್ಮಲ್ ಕೆಲಸಗಳವ, ಅವಕ್ಕೆ ಯಾರಿಗೆ 10 ರೂಪಾಯಿ ಕೊಟ್ಟಿಲ್ಲ. ಯಾಕಂದ್ರೆ ಬೇರೆ ಪಂಚಾಯತ್ ಅಂದ್ರೆ ಅವ್ರು ಕೆಲಸ ಮಾಡ್ಲಿಕ್ಕಿಲ್ಲ. ನಾವು ಕೆಲಸ ಕರೆಕ್ಟ್ ಮಾಡ್ತಿದ್ದೆವು. ನಾವು 1 ರೂಪಾಯಿ ಯಾರಿಗೆ ಕೊಟ್ಟಿಲ್ಲ. ಫಸ್ಟ್ ಟೈಮ್ ಮಾಡಿದ್ರು ನಾವು ಮುಟ್ಟಿನ ಮೇಲೆ. ಫಸ್ಟ್ ಟೈಮ್ ಪಿಡಿಒ ದುಡ್ಡು ಕೇಳೋದು ಇವರೇ, ಬೇರೆ ಯಾರು ನಮ್ಮ ಹತ್ರ ಕೇಳಿಲ್ಲ. ನಾವು ಸ್ಟ್ರಾಂಗ್ ಅದರ ಅವ್ರ ಹತ್ರ ದುಡ್ಡು ಕೇಳಬಾರ್ದು. ಕೆಲಸ ಮಾಡ್ಬೇಕಂದ್ರೆ ಯಾರು 10 ರೂಪಾಯಿ ತಗೊಂಡಿಲ್ಲ. ಫಸ್ಟ್ ಟೈಮ್ ದುಡ್ಡಿಂದ ಅಹಂಕಾರ ಇದ್ದದ್ದು ಇವರಿಗೆ. ದುಡ್ಡಿಲ್ಲ ಅಂದ್ರೆ ಮಾತಾಡೋದು. ಇನ್ನೊಂದ್ ಸ್ವಲ್ಪ ದಿವಸ ಬರ್ದಾಗ ಯಾರ ಜನಪ್ರತಿನಿಧಿಗಳು ಬಂದಿದ್ರು, ಗ್ರಾಮಸ್ಥರು ಬಂದು 10 ನಿಮಿಷ 5 ನಿಮಿಷ ಮಾತಾಡ್ಬೇಕಂತಂದ್ರೆ ಇಷ್ಟು ದುಡ್ಡು ಕಡ್ರಿ ಒಳಗೆ ಬರ್ರಿ. ನಾವೊಂದು ವಿಡಿಯೋ ಮೇಡಮರಿಗೆ ಒಂದು ಮಾತು ಹೇಳ್ತೀನಿ ನಿಮ್ಮ ಮುಖಾಂತರ. ವಿಡಿಯೋ ಮೇಡಮರೇ ಒಂದು ಹೋಟೆಲ್ದಾಗ ಹೆಂಗೆ ಇಡ್ಲಿ 10 ರೂಪಾಯಿ ಪ್ಲೇಟ್, ಸಾಂಬಾರ್ 5 ರೂಪಾಯಿ, ಚಟ್ನಿ ಮೊಸರು ಹಿಂಗೆಲ್ಲ ಇರ್ತದಲ್ಲ ಸರ್. ಇದು 10 ರೂಪಾಯಿ 20 ರೂಪಾಯಿ ಊಟ. ಹಂಗ ನೀವು ಒಂದು ನಮ್ಮ ಆಂಧ್ರ ಗ್ರಾಮ ಪಂಚಾಯತಿದಾಗ ನೀವು ಒಂದು ಬೋರ್ಡ್ ಹಾಕ್ಬಿಡಿ, ಮೆನು ಮಾಡಿ. ರೇಟ್ ಗಂಡ್ ಸತ್ತನು ಹೆಂಡತಿಗೆ ಡೆತ್ ಸರ್ಟಿಫಿಕೇಟ್ ಬೇಕಾದ್ರೆ ಇಷ್ಟು ದುಡ್ಡು, ಆಫ್ ಸತ್ತ ಮಗಳು ಬಂದ್ರೆ ಡೆತ್ ಸರ್ಟಿಫಿಕೇಟ್ ಬೇಕಾದ್ರೆ ಇಷ್ಟು ದುಡ್ಡು, ನಿಮ್ಗೆ ರೇಷನ್ ಕಾರ್ಡ್ ಬೇಕಾದ್ರೆ, ಕರಪ್ಷನ್ ಬೇಕಾದ್ರೆ, ಪೆಡ್ಯೂಷನ್ ಬೇಕಾದ್ರೆ ಇಷ್ಟು ದುಡ್ಡು, ಮತ್ತು ವಿಧವೆಯರಿಗೆ ಇಷ್ಟು, ಅಂಗವಿಕಲರಿಗೆ ಇಷ್ಟು, ಖಾತಾ ಬೇಕಾದ್ರೆ ಇಷ್ಟು, ಮತ್ತ ನೀವು ಯಾರ ಹೊಲ ಪ್ರಾಣಿ ಪಿಣಿ ಏನಾರ ಬೇಕಂದ್ರೆ ನಿಮ್ದು ಏನ್ ಬಿ ಕೆಲಸ ಅದ ಇಷ್ಟೊಂದು ಒಂದು ಸರ್ಕ್ಯುಲೇಷನ್ ಒಂದು ಮೆನು ಹಾಕ್ಬಿಡ್ರಿ ಮೇಡಮ್. ಆ ಮೆನು ಪ್ರಕಾರ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಒಂದೊಂದು ಚಾಟ್ ಕೊಡ್ರಿ. ನಾವು ಎಲ್ಲಾ ಮನೆಯರಿಗೆ ಕೊಡ್ತೀವಿ. ಪಾಪ ಬಡವ್ರು ಹೋಗಿ ಕೊಡ್ತೀವಿ. ನೋಡಮ್ಮ ನಿನ್ ಕೆಲಸ ಆಗ್ಬೇಕಾದ್ರೆ ಇಷ್ಟು ದುಡ್ಡು ಬೇಕು ನಮ್ಮ ಪಿಡಿಒ ಮೇಡಮ್ ಬೇರೆ ಬೇರೆ ಅಂತವೇನಾರ ಸಾಬೀತು ಆದ್ರ ನೀವೇ ಇರ್ತೀರಿ. ನೀವೇನೋ ತಪ್ಪು ಮಾಡಲ್ಲ ಅಂದ್ರೆ ನೀವು ಯಾವ ಕೆಲಸನೇ ಮಾಡ್ಬಿಡ. ನೀವು 100% ಕರೆಕ್ಟ್ ಇದ್ರೆ ಜಲ್ದಿ ಕೆಲಸ ಮಾಡೋದ್ರಿ. ಇಲ್ಲಿಗಲ್ ಇದ್ರೆ ಏನ್ ಮಾಡ್ತೀರಿ ಅಂತ ಇವ್ರು 100% ಡಾಕ್ಯುಮೆಂಟ್ಸ್ ಕೊಟ್ಟರೆ ಕೆಲಸ ಮಾಡಲ್ಲ, ದುಡ್ಡು ಕೊಟ್ಟು ಮಾಡಿಸ್ಕೋಬೇಕಾಯ್ತದ. ಏನೂ ಇದ್ರೆ ಅವ್ರು ಏನ್ ಮಾಡ್ತಾರೆ ಸರ್?
ಶಾಸಕರು ಇಮಿಡಿಯೇಟ್ ಆಗಿ ಪಿ ಡಿ ಮೇಡಮ್ ಅವ್ರಿಗೆ ತೆಗಿಬೇಕಂತ ಕೊಟ್ಟಾರ ಯಾರಿಗೆ ಕೊಟ್ರು? ಸಿ ಎಸ್ ಆರ್ ಕೊಟ್ಟಾರ ಅದನ್ನು ಏನು- ಅದನ್ನು ಕೇರ್ ಹೌದು, ಅಂತಿಲ್ಲ ಶಾಸಕರಿಗೂ ಕಿಮ್ಮತ್ತಿಲ್ಲ. ಅವು ಏನು ಯಾವ್ಯಾವ ಕೊಟ್ರಿ? ಅವೆಲ್ಲ ಕೊಡ್ತೀವಿ ಸರ್, ಅವೆಲ್ಲ ಕೊಡ್ತೀವಿ. ಅವ್ರಷ್ಟು ಡೆಪ್ಯುಟೇಷನ್ ಕ್ಯಾನ್ಸಲ್ ಆಗ್ಬೇಕು ಪಿ ಡಿ ಮೇಡಮ್ ಅವ್ರದ್ದು, ಅದ್ರ ಬಾದ್ ತನಿಖೆ ಆಗ್ಬೇಕು. ಆ ಮೇಡಮ್ಗೆ ಇಟ್ಟು ತನಿಖೆ ಮಾಡಿಸ್ತೇವೆ ಅಂದ್ರೆ ನಾವು ಒಪ್ಪಲ್ಲ, ಯಾಕಂದ್ರೆ ಪಾರದರ್ಶಕತೆ ಇರೋಲ್ಲ ಅದ್ರ. ಅವರೇ ಕುಂತ ಮೇಡಮ್ ಈಗ ನಾನೇ ಕೌಂಟಿಗೆ ಮಾಡಿದ, ಸದ್ಯಕ್ಕೆ ನಾನೇ ಕೌಂಟಿಗೆ ಮಾಡಿದ, ಮತ್ತೆ ನಾನೇ ರಿಪೋರ್ಟ್ ಕೊಡ್ತೀನಿ ಅಂದ್ರೆ ಸಾಧ್ಯದೇನು ಪಾರದರ್ಶಕತೆ ಇರ್ಲಕ್ಕ? ಅದೇ ತನಿಖೆ ಮಾಡೋರಿಗೆ ಬೆಚ್ಚ ಮಾಡಿದ್ರು ಏನು ಬರೀತಾರೆ. ಅದಕ್ಕೆ ಫಸ್ಟ್ ಡೆಪ್ಯುಟೇಷನ್ ಕ್ಯಾನ್ಸಲ್ ಮಾಡ್ಬೇಕು. ನೀವು ಬೇರೆ ಯಾವುದೇ ಪಿ ಡಿ ಮೇಡಮ್ ತನಿಖೆ ಆಗೋರ್ ಮನೆಗೆ ಕೊಡ್ಬೇಕು ಅವ್ರು. ಹಾ ಕೊಡ್ಬೇಕು. ಆಗ ಅವ್ರ ತನಿಖೆದಾಗ ಏನು ಕರೆಕ್ಟ್ ಅಡ ಅಂತಂದ್ರೆ ಅವರೇ ಬಂದಿರ್ಲಿ, ನಮ್ಗೇನಿಲ್ಲ. ಸರ್ ನೀವು ದೂರ ಕೊಟ್ಟು JJM ವರ್ಕು ಮತ್ತು ನಮ್ಮ ಗ್ರಾಮ ಪಂಚಾಯತ್ ತೆರಿಗೆ ನಿಧಿವನ್ನು ನಿಧಿ 2 ಮತ್ತು ಸ್ಪೆಷಲ್ ಆಗಿ ನಮ್ಮ ಗ್ರಾಮ ಪಂಚಾಯತ್ 125 ಮನೆಗಳು ಬಂದವು ಬಡವರಿಗೆ ಹಂಚಂತ ಮೋದಿ ಅವರು ಒಂದು ಮನೆ ಸರ್ ಕಟ್ಟಬೇಕಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು 5ರಿಂದ 6 ಲಕ್ಷ ರೂಪಾಯಿ ಬೇಕು. ಆದ್ರೆ 1 ಲಕ್ಷ 1.5 ಲಕ್ಷ 2 ಲಕ್ಷ ತನಕ SC ದವರಿಗೂ 140 ಜನರದವರೆಗೂ 125 ಅನ್ನೋದು ಒಂದು 1.5 ಲಕ್ಷ ತನಕ ಅದ. 1.5 ಲಕ್ಷದಾಗ ನಾವು PDO ಸರ್ ಮೇಡಮ್ ಅವ್ರಿಗೆ ಕೊಡ್ಬೇಕೇನೋ ನಮ್ಮದು ನಮ್ಮವರು ಅಲ್ಲಿ ಕೆಲಸ ಮಾಡ್ಬೇಕು. ಒಬ್ಬ DO ಬಂದು ಫೋಟೋ ಇಡ್ಸ್ಬೇಕು ಹೋದಾಗ 1000 ರೂಪಾಯಿ ತಗೋತಾನೆ, ಅವನಿಗೆ ಕೊಡಬೇಕು, ಬಿಲ್ ಏನು ತಗೋಬೇಕು, ಮತ್ತು ಅವ್ರ ಮನೆಯನ್ನು ಕಟ್ಟಬೇಕು. ಬಹಳ ಸಮಸ್ಯೆ ಇವೆ ಸರ್. ಆದ್ರೆ ನಮ್ಮಲ್ಲಿ ಎಂದೂ ಗ್ರಾಮ ಪಂಚಾಯತ್ದಾಗ ಈ ಥರ ಆಗಿದ್ದೀವಿ. ನಾವು ಹಿಂದೂಗಳು ಮನೆ ಹಂಚಿದೆವು. ನಮ್ಮಲ್ಲಿ ಸುತ್ತ ಊರವರು ಆಣದೂರಿಗೆ ತಾರೀಕು ಮಾಡ್ತೇವೆ. ನಾವು 2 ಸರ್ತಿ, ಒಂದು ಸರ್ತಿ ಗಾಂಧಿ ಅವಾರ್ಡ್ ತೊಗೊಂಡೇವು, ಒಂದು ಸರ್ತಿ ರಾಷ್ಟ್ರದ ಅವಾರ್ಡ್ ತೊಗೊಂಡಿದ್ವಿ. ನಾನೇ ಗ್ರಾಮ ಪಂಚಾಯತ್ ಗಾಂಧಿ ಅವಾರ್ಡ್ ಬಂದಿತ್ತು, ರಾಷ್ಟ್ರ ಅವಾರ್ಡ್ ಬಂದಿತ್ತು. ಅವ್ರು ಇನ್ನೊಬ್ಬರು ಇದ್ರು, ಸುದೇಶ್ ಕುಮಾರ್ ಪಡ್ಡೆ ಅವ್ರು ಇದ್ದಾಗ ರಾಷ್ಟ್ರ ಅವಾರ್ಡ್ ಪ್ರಧಾನಮಂತ್ರಿ ಅವ್ರ ಮೇಲೆ ಹೋಗಿ ಅವಾರ್ಡ್ ತಗೊಂಡು ಅಂತ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಇವತ್ತು ಇಂಥ ಹಾಲತ್ ಅವಾರ್ಡ್ ಬಂದಿತ್ತು. 2 ರಾಷ್ಟ್ರ ಅವಾರ್ಡು ಶಿವಲೀಲಾ ಮೇಡಮ್ ಇದ್ರು, 2 ರಾಷ್ಟ್ರ ಅವಾರ್ಡು, 1 ರಾಜ್ಯ ಅವಾರ್ಡ್, 3 ಬಂದಿವಿ ಮಾಡಿ. ನಾವೆಲ್ಲ ಕಡೆ ಓಡಾಡಿ ಸಾಕಾಗತ್ತೆ ಮೇಡಮ್. ನಾವು ಹೋಗಲ್ ಜಾಗ ಇಲ್ಲ, ನಾವು ಓಡಾಡಿ ಬಾಗಿಲಿಲ್ಲ, ನಾವು ಶ್ರಮ ಮಾಡೋದು ಕಾಲಿಲ್ಲ. ಬೀದರ್ ಡಿಸ್ಟಿಕ್ದಾಗ ನಮ್ಮವ್ರಂತ ಯಾರು ಲೀಡರ್ಸ್ ಅಲ್ಲ ಅವ್ರೆಲ್ಲರ ಬಾಗಿಲಿಗೆ ಹೋಗಿದ್ದೆವು. ನಮ್ಮವ್ರ ಅಧಿಕಾರಿಗಳಂತ ಯಾರ ಅವ್ರೆಲ್ಲರ ಮನೆಗೆ ಹೋಗಿದ್ದೆವು, ಅವ್ರೆಲ್ಲರೂ ಆಫೀಸ್ಗೆ ಹೋಗಿದ್ದೆವು, ಎಲ್ಲರೂ ಕಾಲು ಬಿದ್ದಿದ್ದೆವು, ಕೈ ಬಿದ್ದಿದ್ದೆವು, ನಮಸ್ಕಾರ ಮಾಡಿದ್ದೆವು, ಛೀ ಅಂದ್ರೆ ಹೋಗಿದ್ದೆವು, ಚೂ ಅಂದ್ರೆ ಹೋಗಿದ್ದೆವು, ಎಲ್ಲ ಆಗ್ಯದ. ನಾವು ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾವು ಮಾಡ್ಬೇಕು ಏನು ಕೆಲಸ ಅವೆಲ್ಲ ಮಾಡಿದ್ದೀವಿ. ನಮಗೆಲ್ಲೂ ನ್ಯಾಯ ಸಿಕ್ಕಿಲ್ಲ. ಅದಕ್ಕೋಸ್ಕರ ಫೈನಲಿ ನಮ್ಮ ಗ್ರಾಮ ಪಂಚಾಯತಿ ಮುಂದೆ ನಮ್ಮ ಗ್ರಾಮಸ್ಥರಿಗೆ ತಗೊಂಡು ನಾವು 20ನೇ ತಾರೀಕು ಮುಂಜಾನೆ 8 ಗಂಟೆ, 24ನೇ ತಾರೀಕು 20ನೇ ತಾರೀಕು ಮುಂಜಾನೆ 8 ಗಂಟೆಗೆ ನಮ್ಮ ಗ್ರಾಮ ಪಂಚಾಯತ್ ಮುಂದೆ ನಾವು ಸುಮಾರು ಒಂದು 500-1000 ಜನದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೇಡಮ್. ಅಲ್ಲೇ ಬಂದು ಎಲ್ಲಿವರೆಗೆ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಡೆಪ್ಯುಟೇಷನ್ ಏನ್ ಕ್ಯಾನ್ಸಲ್ ಆಗಲ್ಲ. ನಾವು ತನಿಖೆ ಮಾಡ್ತೀವಿ ಅಂದ್ರೆ ಒಪ್ಪಲ್ಲ ಮೇಡಮ್. ಡೆಪ್ಯುಟೇಷನ್ ಕ್ಯಾನ್ಸಲ್ ಆಗಬೇಕು, ತನಿಖೆ ಆಗಬೇಕು. ಆದ್ರೆ ಸರಿ ಅನಿಸಿದ್ರು ಮೂಲ PDO ಅವರಿಗೆ ಮಾಡಿ ಕಳಿಸ್ರಿ. ನೀವು ಬೇಕಾದ್ರೆ ಅವ್ರು PDO ಭಾಳ ಒಳ್ಳೆಯವರಲ್ಲ, CS ಅವ್ರು ರಾಜೀನಾಮೆ ಕೊಟ್ಟು ಅವ್ರಿಗೆ CS ಮಾಡಿ ಹೋಗಿ, ನಮಗೇನು ಅಭ್ಯಂತರ ಇಲ್ಲ. ಅದು ಡೆಪ್ಯುಟೇಷನ್